ಹಲೋ ಫ್ರೆಂಡ್ಸ್, ಇವತ್ತು ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ಹುದ್ದೆ 2015ರಲ್ಲಿ ನಡೆದ ಎಕ್ಸಾಮ್ ಕ್ವಶನ್ ವಿತ್ ಆನ್ಸರ್ಸನ್ನು ನೋಡೋಣ. ಇದು ಪಾರ್ಟ್ 2. 51ನೇ ಪ್ರಶ್ನೆ, ಕೈಗಾ ಅಣುಶಕ್ತಿ ಸ್ಥಾವರವು ಯಾವ ಜಿಲ್ಲೆಯಲ್ಲಿದೆ? ಇದರ ಉತ್ತರ ಆಯ್ಕೆ 1, ಉತ್ತರ ಕನ್ನಡ ಜಿಲ್ಲೆ. 52ನೇ ಪ್ರಶ್ನೆ, 80ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು 2014ರಲ್ಲಿ ಯಾವ ಜಿಲ್ಲೆಯಲ್ಲಿ ಜರುಗಿತು? ಇದರ ಉತ್ತರ ಆಯ್ಕೆ 1, ಕೊಡಗು. 53ನೇ ಪ್ರಶ್ನೆ, ಕ್ಲೋರೋಫಿಲ್ನ ಮಧ್ಯದಲ್ಲಿರುವ ಭಾಗ? ಇದರ ಉತ್ತರ ಆಯ್ಕೆ 2, ಮೆಗ್ನೀಷಿಯಂ. 54ನೇ ಪ್ರಶ್ನೆ, ವಾಷಿಂಗ್ ಸೋಡಾ ಇದು ಯಾವುದರ ಸಾಮಾನ್ಯ ಹೆಸರು? ಇದರ ಉತ್ತರ ಆಯ್ಕೆ 1, ಸೋಡಿಯಂ ಕಾರ್ಬೋನೇಟ್. 55ನೇ ಪ್ರಶ್ನೆ, ಪೆನ್ಸಿಲಿನ್ನಲ್ಲಿ ಉಪಯೋಗಿಸುವ ವಸ್ತು? ಇದರ ಉತ್ತರ ಆಯ್ಕೆ 1, ಗ್ರಾಫೈಟ್. 56ನೇ ಪ್ರಶ್ನೆ, ಸಿಲಿಕಾನ್ ಕಾರ್ಬೈಡ್ ಅನ್ನು ಈ ಕೆಳಗಿನ ಯಾವುದರಲ್ಲಿ ಉಪಯೋಗಿಸುತ್ತಾರೆ? ಇದರ ಉತ್ತರ ಆಯ್ಕೆ 3, ಬಹಳ ಗಟ್ಟಿಯಾದ ವಸ್ತುಗಳನ್ನು ತುಂಡು ಮಾಡುವಲ್ಲಿ. 57ನೇ ಪ್ರಶ್ನೆ, ಬಲೂನ್ಗಳಲ್ಲಿ ಯಾವುದನ್ನು ತುಂಬಿರುತ್ತಾರೆ? ಇದರ ಉತ್ತರ ಆಯ್ಕೆ 2, ಹೀಲಿಯಂ. 58ನೇ ಪ್ರಶ್ನೆ, 2014ರ ನೊಬೆಲ್ ಶಾಂತಿ ಪ್ರಶಸ್ತಿಯು ಯಾರಿಗೆ ದೊರಕಿತು? ಇದರ ಉತ್ತರ ಆಯ್ಕೆ 4, ಕೈಲಾಶ್ ಸತ್ಯಾರ್ಥಿ. 59ನೇ ಪ್ರಶ್ನೆ, ಸೈಬರ್ ಕ್ರೈಮ್ ಎಂದರೆ ನೀವು ಏನೆಂದು ಅರ್ಥ ಮಾಡಿಕೊಂಡಿದ್ದೀರಾ? ಇದರ ಉತ್ತರ ಆಯ್ಕೆ 2, ಕಂಪ್ಯೂಟರ್ ಅಥವಾ ಮೊಬೈಲ್ ಮೂಲಕ ಅಪರಾಧ ಮಾಡುವುದು. 60ನೇ ಪ್ರಶ್ನೆ, ಹುತ್ತರಿ ನೃತ್ಯ ಮತ್ತು ಬೋಲಕ್ ಆಟ ನೃತ್ಯ ಇವುಗಳು ಕರ್ನಾಟಕದ ಯಾವ ಭಾಗದ ಪ್ರಸಿದ್ಧ ನೃತ್ಯಗಳು? ಇದರ ಉತ್ತರ ಆಯ್ಕೆ 1, ಕೊಡಗು. 61ನೇ ಪ್ರಶ್ನೆ, ನಾಗಾಲ್ಯಾಂಡ್ನ ರಾಜಧಾನಿ? ಇದರ ಉತ್ತರ ಆಯ್ಕೆ 1, ಕೋಹಿಮಾ. 62ನೇ ಪ್ರಶ್ನೆ, ಕರ್ನಾಟಕ ಪೊಲೀಸ್ ಅಕಾಡೆಮಿಯು ಯಾವ ಊರಿನಲ್ಲಿದೆ? ಇದರ ಉತ್ತರ ಆಯ್ಕೆ 1, ಮೈಸೂರು. 63ನೇ ಪ್ರಶ್ನೆ, ಜೋಗ್ ಫಾಲ್ಸ್ ಯಾವ ನದಿಯಲ್ಲಿದೆ? ಇದರ ಉತ್ತರ ಆಯ್ಕೆ 3, ಶರಾವತಿ. 64ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿಯು? ಇದರ ಉತ್ತರ ಆಯ್ಕೆ 1, ನದಿಯ ಡಾಲ್ಫಿನ್. 65ನೇ ಪ್ರಶ್ನೆ, ಪಂಪರನ್ನ ಪೊನ್ನರೆಂದರೆ? ಇದರ ಉತ್ತರ ಆಯ್ಕೆ 1, ಕನ್ನಡ ಭಾಷೆ ಕವಿಗಳು. 66ನೇ ಪ್ರಶ್ನೆ, ದ್ವಾರ ಸಮುದ್ರವೆಂದು ಯಾವ ಸ್ಥಳವನ್ನು ಕರೆಯುತ್ತಾರೆ? ಇದರ ಉತ್ತರ ಆಯ್ಕೆ 1, ಹಾಸನದ ಹಳೇಬೀಡು. 67ನೇ ಪ್ರಶ್ನೆ, ಡೆಮೋಗ್ರಫಿ ಎಂದರೆ? ಇದರ ಉತ್ತರ ಆಯ್ಕೆ 2, ಮಾನವ ಜನಸಂಖ್ಯೆಯ ಗುಣಗಳನ್ನು ಅಧ್ಯಯನ ಮಾಡುವುದು. 68ನೇ ಪ್ರಶ್ನೆ, ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ಹೊಸದಾಗಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು? ಇದರ ಉತ್ತರ ಆಯ್ಕೆ 2, ದೇವೇಂದ್ರ ಫಡ್ನವೀಸ್. 69ನೇ ಪ್ರಶ್ನೆ, 2014ನೇ ಇಸ್ವಿಯಲ್ಲಿ ಆಂಧ್ರ ಪ್ರದೇಶ್ ಮತ್ತು ಒರಿಸ್ಸಾ ರಾಜ್ಯಗಳ ಕರಾವಳಿಯನ್ನು ನಾಶ ಮಾಡಿದ ಚಂಡಮಾರುತ? ಇದರ ಉತ್ತರ ಆಯ್ಕೆ 3, ಹುಡ್. 70ನೇ ಪ್ರಶ್ನೆ, ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಸ್ವಚ್ಛ ಭಾರತ್ ಅಭಿಯಾನವನ್ನು ಎಂದು ಪ್ರಾರಂಭಿಸಿದರು? ಇದರ ಉತ್ತರ ಆಯ್ಕೆ 1, ಅಕ್ಟೋಬರ್ 2, 2014ರಂದು. 71ನೇ ಪ್ರಶ್ನೆ, ಆಂಧ್ರ ಪ್ರದೇಶದಲ್ಲಿರುವ ನಾಗಾರ್ಜುನ ಸಾಗರ ಜಲಾಶಯವು ಯಾವ ನದಿಗೆ ಕಟ್ಟಲ್ಪಟ್ಟಿದೆ? ಇದರ ಉತ್ತರ ಆಯ್ಕೆ 1, ಕೃಷ್ಣಾ ನದಿ. 72ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಗಾಳಿ ವೇಗವನ್ನು ಅಳೆಯುತ್ತಾರೆ? ಇದರ ಉತ್ತರ ಆಯ್ಕೆ 1, ಅನಿಮೋಮೀಟರ್. 73ನೇ ಪ್ರಶ್ನೆ, ಸೈನಾ ನೆಹ್ವಾಲ್ ರವರು ಯಾವ ಕ್ರೀಡೆಯಲ್ಲಿ ಪ್ರಸಿದ್ಧಿ ಹೊಂದಿರುತ್ತಾರೆ? ಇದರ ಉತ್ತರ ಆಯ್ಕೆ 2, ಬ್ಯಾಡ್ಮಿಂಟನ್. 74ನೇ ಪ್ರಶ್ನೆ, ಲಿಥೋಸ್ಫಿಯರ್ ಎಂದರೆ? ಇದರ ಉತ್ತರ ಆಯ್ಕೆ 3, ಭೂಮಿಯ ಹೊರಪದರ. 75ನೇ ಪ್ರಶ್ನೆ, ರಿಕ್ಟರ್ ಮಾಪನವನ್ನು ಈ ಕೆಳಗಿನ ಯಾವುದನ್ನು ಅಳೆಯಲು ಉಪಯೋಗಿಸುತ್ತಾರೆ? ಇದರ ಉತ್ತರ ಆಯ್ಕೆ 2, ಭೂಕಂಪನ. 76ನೇ ಪ್ರಶ್ನೆ, ಸಮುದ್ರದಲ್ಲಿ ಭಾರತದ ಸಾರ್ವಭೌಮತೆಯು ಎಷ್ಟು ದೂರದವರೆಗೆ ಇರುತ್ತದೆ? ಇದರ ಉತ್ತರ ಆಯ್ಕೆ 4, 12 ನಾಟಿಕಲ್ ಮೈಲುಗಳು. ಆಯ್ಕೆ 4 ಇದರ ಉತ್ತರವಾಗಿದೆ. 77ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಬೆಳೆಯು ನೀರಿನ ನಿಲ್ಲುವಿಕೆಯನ್ನು ಅಪೇಕ್ಷಿಸುತ್ತದೆ? ಇದರ ಉತ್ತರ ಆಯ್ಕೆ 3, ಭತ್ತ.
78ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಗ್ರಹವು ಸೂರ್ಯನಿಗೆ ಸಮೀಪವಿದೆ? ಇದರ ಉತ್ತರ ಆಯ್ಕೆ 4 ಬುಧ. 79ನೇ ಪ್ರಶ್ನೆ, ಒಂದು ಕೃಷಿ ಪ್ರದೇಶದಲ್ಲಿ ಒಂದೇ ಸಮಯದಲ್ಲಿ 2-3 ಬೆಳೆಗಳನ್ನು ಬೆಳೆಯುವುದು? ಇದರ ಉತ್ತರ ಆಯ್ಕೆ 4 ಪರಿಶ್ರಮ ಪೂರ್ಣ ಬೆಳೆಗಾರಿಕೆ. 80ನೇ ಪ್ರಶ್ನೆ, ಪೆಟ್ರೋಲಿಯಂ ಎಂಬ ಪದವು ಪೆಟ್ರಾ ಮತ್ತು ಓಲಿಯಂ ಎಂಬ 2 ಪದಗಳಿಂದ ಆಗಿರುವುದಾಗಿದೆ. ಈ ಪದಗಳು? ಇದರ ಉತ್ತರ ಆಯ್ಕೆ 3 ಲ್ಯಾಟಿನ್ ಪದಗಳು. 81ನೇ ಪ್ರಶ್ನೆ, ವಾತಾವರಣದಲ್ಲಿ ಓಝೋನ್ ಮಹತ್ವವೇನು? ಇದರ ಉತ್ತರ ಆಯ್ಕೆ 3 ಅಲ್ಟ್ರಾ ವೈಲೆಟ್ ಕಿರಣಗಳಿಂದ ಅದು ರಕ್ಷಣೆ ನೀಡುತ್ತದೆ. 82ನೇ ಪ್ರಶ್ನೆ, ರೋಗಗ್ರಸ್ತ ಪ್ರಾಣಿಯು ಮನುಷ್ಯನನ್ನು ಕಚ್ಚುವುದರಿಂದ ಮನುಷ್ಯನಿಗೆ ಬರುವ ರೋಗವನ್ನು ಏನೆಂದು ಕರೆಯುತ್ತಾರೆ? ಇದರ ಉತ್ತರ ಆಯ್ಕೆ 3 ರೇಬಿಸ್. 83ನೇ ಪ್ರಶ್ನೆ, ಜೀವಕೋಶದಲ್ಲಿ ಪ್ರೋಟೀನ್ ಸಂಯೋಜನೆ ನಡೆಯುವುದು? ಇದರ ಉತ್ತರ ಆಯ್ಕೆ 3 ರಿಬೋಸೋಮ್. 84ನೇ ಪ್ರಶ್ನೆ, ಮಸಿ ಹೀರುವ ಕಾಗದದಲ್ಲಿ ಮಸಿಯನ್ನು ಹೀರುವ ಕ್ರಿಯೆಯು? ಇದರ ಉತ್ತರ ಆಯ್ಕೆ 2 ಲೋಮನಾಳದ ಕ್ರಿಯೆಯನ್ನು ಒಳಗೊಂಡಿರುತ್ತದೆ. 85ನೇ ಪ್ರಶ್ನೆ, ಕಾಮನ ಬಿಲ್ಲು ಉಂಟಾಗಲು ಕಾರಣ? ಇದರ ಉತ್ತರ ಆಯ್ಕೆ 4 ಮೇಲಿನ ಎಲ್ಲದರಿಂದ, ಪ್ರತಿಬಿಂಬದಿಂದ, ವಕ್ರೀಭವನದಿಂದ, ವಿಭಜನೆಯಿಂದ. 86ನೇ ಪ್ರಶ್ನೆ, ಸೂರ್ಯನ ಕಿರಣಗಳು ಸೂರ್ಯನಿಂದ ಭೂಮಿಯನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಇದರ ಉತ್ತರ ಆಯ್ಕೆ 1 8 ನಿಮಿಷ. 87ನೇ ಪ್ರಶ್ನೆ, ರಾಜ್ಯಪಾಲರು ಹುದ್ದೆಯಲ್ಲಿದ್ದಾಗಲೇ ಮರಣ ಹೊಂದಿದ್ದರೆ ಅವರ ಸ್ಥಾನವನ್ನು ತಕ್ಷಣವೇ ಯಾರು ನಿರ್ವಹಿಸುತ್ತಾರೆ? ಇದರ ಉತ್ತರ ಆಯ್ಕೆ 1 ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು. 88ನೇ ಪ್ರಶ್ನೆ, ಲೋಕಸಭೆ ವಿಸರ್ಜನೆಗೊಂಡಾಗ ಯಾವ ವ್ಯಕ್ತಿಯು ಮುಂದಿನ ಲೋಕಸಭೆಯ ಪ್ರಥಮ ಸಭೆಗಿಂತ ಮೊದಲ ತನ್ನ ಸ್ಥಾನವನ್ನು ತ್ಯಜಿಸುವುದಿಲ್ಲ? ಇದರ ಉತ್ತರ ಆಯ್ಕೆ 4 ಲೋಕಸಭೆ ಅಧ್ಯಕ್ಷ. 89ನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಉಪ ಪ್ರಧಾನಮಂತ್ರಿ ಹುದ್ದೆಗೆ ಅವಕಾಶ ಇದೆಯೇ? ಇದರ ಉತ್ತರ ಆಯ್ಕೆ 2 ಇಲ್ಲ. 90ನೇ ಪ್ರಶ್ನೆ, ರಾಷ್ಟ್ರೀಯ ಸಮಗ್ರತಾ ಮಂಡಳಿಯ ಅಧ್ಯಕ್ಷರು? ಇದರ ಉತ್ತರ ಆಯ್ಕೆ 4 ಭಾರತದ ಪ್ರಧಾನಮಂತ್ರಿಗಳು. 91ನೇ ಪ್ರಶ್ನೆ, ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಮೂರ್ತಿಗಳು ಎಷ್ಟು ವರ್ಷಗಳವರೆಗೆ ಅಧಿಕಾರದಲ್ಲಿ ಇರುತ್ತಾರೆ? ಇದರ ಉತ್ತರ ಆಯ್ಕೆ 1 2 ವರ್ಷ. 92ನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯವರಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವವರು? ಇದರ ಉತ್ತರ ಆಯ್ಕೆ 4 ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು. 93ನೇ ಪ್ರಶ್ನೆ, ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಕರ್ನಾಟಕಕ್ಕೆ ಎಷ್ಟು ಸ್ಥಾನಗಳಿವೆ? ಇದರ ಉತ್ತರ ಆಯ್ಕೆ 2 28 12. 94ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಚುನಾವಣಾ ಆಯೋಗದ ಕರ್ತವ್ಯ ಅಲ್ಲ? ಇದರ ಉತ್ತರ ಆಯ್ಕೆ 2 ಅಭ್ಯರ್ಥಿಗಳಿಗೆ ಪ್ರಚಾರ ಮಾಡಲು ಹಣಕಾಸನ್ನು ನೀಡುವುದು. 95ನೇ ಪ್ರಶ್ನೆ, ಭಾರತದ ಉಪರಾಷ್ಟ್ರಪತಿಗಳು ಒಂದು ಬಾರಿ ಎಷ್ಟು ವರ್ಷದವರೆಗೆ ಅಧಿಕಾರದಲ್ಲಿರುತ್ತಾರೆ? ಇದರ ಉತ್ತರ ಆಯ್ಕೆ 3 5 ವರ್ಷ. 96ನೇ ಪ್ರಶ್ನೆ, ಸಂಸತ್ತಿನ ಸದಸ್ಯನಲ್ಲದ ವ್ಯಕ್ತಿಯು ಮಂತ್ರಿಯಾಗಿ ನೇಮಕವಾದಲ್ಲಿ ಎಷ್ಟು ಸಮಯದ ಒಳಗೆ ಸಂಸತ್ತಿನ ಯಾವುದಾದರೂ ಸಭೆಗೆ ಸದಸ್ಯನಾಗಿ ಆಯ್ಕೆಯಾಗಬೇಕು? ಇದರ ಉತ್ತರ ಆಯ್ಕೆ 2 6 ತಿಂಗಳು. 97ನೇ ಪ್ರಶ್ನೆ, ಭಾರತದ ಯಾವ ಪ್ರಧಾನಮಂತ್ರಿಯು ಸಂಸತ್ತನ್ನು ಎದುರಿಸಲಿಲ್ಲ? ಇದರ ಉತ್ತರ ಆಯ್ಕೆ 4 ಚರಣ್ ಸಿಂಗ್. 98ನೇ ಪ್ರಶ್ನೆ, 2014ರ ಕಾಮನ್ವೆಲ್ತ್ ಗೇಮ್ಸ್ ನಡೆದ ಸ್ಥಳ? ಇದರ ಉತ್ತರ ಆಯ್ಕೆ 1 ಯುನೈಟೆಡ್ ಕಿಂಗ್ಡಮ್ ಗ್ಲಾಸ್ಗೋ. 99ನೇ ಪ್ರಶ್ನೆ, ಕರ್ನಾಟಕದ ಹೆಸರಾಂತ ವ್ಯಕ್ತಿ ಗಿರೀಶ್ ಕಾರ್ನಾಡ್ರವರು ಈ ಕೆಳಗಿನ ಯಾವುದರಲ್ಲಿ ಪ್ರಸಿದ್ಧರು? ಇದರ ಉತ್ತರ ಆಯ್ಕೆ 1 ರಂಗಭೂಮಿ ಮತ್ತು ಸಾಹಿತ್ಯ. ಕೊನೆಯದಾಗಿ 100ನೇ ಪ್ರಶ್ನೆ, ಹೊಸದಾಗಿ ಜಾರಿಗೆ ಬಂದಿರುವ ಪೋಸ್ಕೋ ಕಾಯ್ದೆಯು ಯಾರ ಹಿತ ಕಾಯುತ್ತದೆ? ಇದರ ಉತ್ತರ ಆಯ್ಕೆ 2 ಮಕ್ಕಳು. ಥ್ಯಾಂಕ್ ಯು ಫ್ರೆಂಡ್ಸ್.